ಅಂತ ಬರ್ತೀಯೋ? ಬರಿತಿದ್ದೀನಿ ಇರಲ್ಲ. ಲೇ ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಾ? ಔಟ್ ಆಫ್ ಸಿಲೆಬಸ್ ಕೊಟ್ಬಿಡೋಣ ಬ್ರೋ. ಲೇ ತಟ್ಟನ್ ಮಗನೇ, ಎಲ್ಲ ನನ್ನ ಹತ್ರನೇ ಕೇಳ್ತವೆ. ಬಂಗಾರಿ ಮಧ್ಯಾಹ್ನ ಫ್ರೀನಾ? ಬರೀಬೇಕು ಬರಲ್ಲ. ಎತ್ತಕೊಡ್ರ ನಮಗೆ. ನಡಿಯೋ. ಸಾಕು ಲೋ 8ನೇ ಶೀಟ್ ಎಲ್ರು? 8ನೇ ಪ್ರಶ್ನೆ ಉತ್ತರ ಯಾವುದು? 6 ಬರ್ಬಿಟ್ಟಿದ್ದೀನಿ ಕಣ. ಅವ್ನು ಯಾವ್ದಕ್ಕೆ ಮಾರ್ಕ್ಸ್ ಕೊಡ್ಲಿ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಲೋ ಯಾರಾದ್ರೂ ಇದ್ದೀರೇನೋ ಅಕ್ಕಪಕ್ಕ? ಲೋ ನನಗೆ ಆನ್ಸರೇ ಗೊತ್ತಾಗ್ತಿಲ್ಲ. ಯಾರಾದ್ರೂ ಇದ್ರೆ ಹೇಳ್ರೋ. ಲೋ ಯಾರಾದ್ರೂ ಹೇಳಿ ಸಾಯ್ರೋ. ಲೋ ಇಲ್ವೇ? ಯಾರ ಒಳಗಡೆ ಇರೋದು? ಯಾರ್ರಿ ನೀವು? ಏಯ್ ಆಚೆ ಬರ ಇಲ್ಲಿ. ಕಾಪಿ ಮಾಡ್ತಾ ಇದ್ದೀನೋ? ಯಾವ ಕ್ಲಾಸ್ ನೀನು? ಅರೆ ಏನ್ ಬೇಕು? ಅಯ್ಯೋ ನನ್ ಮೇಲೆ ಸ್ಕ್ವಾಡ್ ಮೇಲೆ ಕೈ ಮಾಡ್ತೀಯ ನೀನು? ಎಷ್ಟೋ ಧೈರ್ಯ ನಿನ್ಗೆ? ನಾನು ಯಾರು ಅಂತ ನಿನ್ಗೆ ತೋರಿಸ್ತೀನಿ. ಸರ್ ಆರಾಮಾಗಿರಿ ಸರ್. ಆರಾಮಾಗಿರ್ಬೇಕು. ಇಲ್ಲೇ ನನ್ನೇ ಅಡ್ಜಸ್ಟ್ ಮಾಡಕ್ ನೋಡ್ತೀಯ? ಸರ್ ಮಾತಾಡಿ ಸರ್. ಏನೋ ನಮ್ಮ ಕೊಟ್ಬಿಡ್ತೀವಿ ಸರ್. ಪ್ಲೀಸ್ ಸರ್ ಒಂದು ನಿಮಿಷ ನೋಡಿ. ವಿಷಯ ನನಗೆ ಗೊತ್ತಾಯ್ತು. ನನಗೆ ಹ್ಯಾಂಡ್ ಓವರ್ ಮಾಡಿ, ನಾನು ನೋಡ್ಕೋತೀನಿ. ಸರ್ ಅವನು ಕಾಪಿ ಮಾಡಿದ್ರು ಪರವಾಗಿಲ್ಲ, ನನಗೆ ಹೊಡೆದಿದ್ದಾನೆ ಸರ್ ಅವನು. ಸಾರಿ ಸರ್, ಅದಕ್ಕೆ ಇವನ ನಾನು ಈಗಿಂದೀಗಲೇ ಇಲ್ಲೇ ಡಿಬಾರ್ ಮಾಡ್ಬಿಡ್ತೀನಿ. ಸರ್ ಪ್ಲೀಸ್ ನನ್ನ ಲೈಫ್ ಮಾತಾಡಬೇಡ ರಾಸ್ಕಲ್. ಮೊದಲಿಂದ ನಾನು ನಿಂಗೆ ವಾರ್ನ್ ಮಾಡ್ತಾನೆ ಇದ್ದೀನಿ. ಇದೇ ತಪ್ಪು ನೀನು ಕಂಟಿನ್ಯೂ ಮಾಡ್ತಾನೆ ಇದೆಯಾ? ಸರ್ ಇದು ನಮ್ಮ ಕಾಲೇಜಿನ ಪ್ರೆಸ್ಟೀಜ್ ಪ್ರಶ್ನೆ ರೀ ಮಿಸ್ಟರ್ ಸುರೇಶ್. ಈಗಿಂದೀಗಲೇ ಪೊಲೀಸ್ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡಿ. ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ಹೇಳ್ಕೊಂಡು ಹೋಗ ಸರ್. ನೀವಾದ್ರೂ ಮಾತಾಡಿ ಸರ್. ಫ್ಯೂಚರ್ ಸರ್ ಮೀಡಿಯಾ ಗೊತ್ತಾಯ್ತು ಅಂದ್ರೆ ನಮಗೂ ಅರ್ಥ ಆಗುತ್ತೆ. ಸರ್ ಹೊಡಿಬಿಡಿ ಸರ್. ಎಸ್ ಸರ್. ಅವ್ರಪ್ಪನ ಫೋನ್ ಮಾಡಿದ್ರ? ನಂಬರ್ ಕೊಡ್ತಿಲ್ಲ ನನ್ನ ಮಗ. ಯಾಕೋ? ನಂಬರ್ ಗಿಂಬರ್ ಎಲ್ಲ ಬೇಡ ಸರ್. ಮತ್ತೆ ನೀವೇನು ಒಳ್ಳೆ ನಂಬರ್ ಹೇಳಿ, ಇಲ್ಲೇ ಡೀಲ್ ಮುಗಿಸೋಣ. ಡೀಲಾ? ಫ್ರಾಡ್ ನನ್ ಮಗನೇ, ನಿನ್ ಹತ್ರ ನಂದೇನೋ ಡೀಲು? ನಿಮ್ಮ ಅಪ್ಪ ಅಮ್ಮನ ಕರ್ಸಿ ಬುದ್ಧಿ ಹೇಳ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಫೀಲ? ಪೇಪರ್ ಡೀಲಿಂಗ್ ಅಲ್ಲಿ ಬೇಜಾನ್ ದುಡ್ಡು ಮಾಡಮ್ ಸರ್ ಈ ಕಳ್ಳ. ನಿಮ್ಮ ಅಪ್ಪ ಅಮ್ಮ ಕಾಲೇಜ್ಗೆ ಓದ್ಲಿ ಅಂತ ಕಳ್ಸಿದ್ರೆ ಇಲ್ದರ ಶೋಕಿ ನನ್ ಮಕ್ಕಳ ನಿಮ್ಗೆ. ಇವತ್ತು ಇಡೀ ಏರಿಯಾ ನಿನ್ ಗುಣಗಾನ ಮಾಡ್ಬೇಕು. ಹಾಗೆ ಮಾಡ್ತೀನಿ, ನಡಿಯೋ ನನ್ ಮಗನೇ. ಸರ್ ನೀವಾದ್ರೂ ಇನ್ಸ್ಪೆಕ್ಟರ್ ಹೋಗ್ಬೇಡಿ ಅಂತ ಹೇಳಿ ಸರ್. ಮನೆ ಮುಂದೆ ಪ್ಲೀಸ್ ಬೇಡ ಸರ್. ಬಾರೋ ಆಚೆ. ಕರಿಯ ಮನೆಯವ್ರನ್ನ. ರೇ ಮನೇಲೆ ಪೊಲೀಸಾ? ಕುಮಾರ, ಅಯ್ಯೋ ದೇವ್ರೆ, ಏನಪ್ಪ ಏನಾಯ್ತು ನಿನಗೆ? ಏನಾಯ್ತು ಅಂತ ಅವನ್ ಹೇಗ್ ಹೇಳ್ತಾನೆ? ಮಾಡಿದ ಹಲ್ಕ ಕೆಲ್ಸಕ್ಕೆ 10 ವರ್ಷ ಅಂದರಾಗಬೇಕಾಗಿತ್ತು. ನಿಮ್ಮ ಟೈಮ್ ಚೆನ್ನಾಗಿತ್ತು. ವಾರ್ನಿಂಗ್ ಕೊಟ್ಟು ಬಿಡ್ತಾ ಇದೀನಿ. ಇನ್ನೊಂದು ಸಲ ಏನಾದ್ರೂ ಒಂದು ಕೇಸಲ್ಲಿ ಫಿಟ್ ಆಗ್ಬೇಕಲ್ಲ ಇವನು. ಲೈಫ್ ಲಾಂಗ್ ಫ್ಯೂಚರ್ ಬರ್ಬಾದ್ ಮಾಡ್ಬಿಡ್ತೀನಿ. ಬುದ್ಧಿ ಹೇಳಿ. ಏನಾಯ್ತು? ಏನು ಇದೆಲ್ಲ? ಯಾಕೋ ಪೊಲೀಸ್ ಎಲ್ಲ ಕರ್ಕೊಂಡು ಬಂದ್ರು? ಯಾಕೋ ಸುಮ್ಮನೆ ನಿಂತಿದ್ಯಲ್ಲ? ಹೇಳು. ಏನೋ ನಿನ್ನೆ ತಪ್ಪು ಅಂತ ಹೇಳಿದ್ರಲ್ಲೋ, ಏನ್ ಮಾಡ್ದ್ಯೋ? ಏನು ಅಂತ ಹೇಳ? ಗಿರಿಜಾ, ಏನಾಯ್ತು ಗಿರಿಜಾ? ಗೊತ್ತಿಲ್ಲ ರೀ. ಯಾಕೆ ಇಷ್ಟೊಂದು ಜನ? ಪೊಲೀಸ್ ಬೇರೆ ಬಂದು ಹೋಗಿದ್ದಾರೆ. ಏನಾಯ್ತು ಅಂತ ಹೇಳು ಗಿರಿಜಾ. ಗಿರಿಜಾ ಏನಾಯ್ತು? ಅವ್ರನ್ನೇನ್ ಕೇಳ್ತೀಯಾ? ನಾನು ಯಾವ ಕಾಲೇಜ್ಗೂ ಹೋಗ್ತಿರ್ಲಿಲ್ಲ. ನನಗೆ ಓದು ತಲೆಗತ್ತಿಲ್ಲ. ಇವತ್ತು ಎಕ್ಸಾಮ್ ಬರಿಬೇಕಾದ್ರೆ ಕಾಪಿ ಮಾಡಿ ಸಿಕ್ಕಾಕೊಂಡೆ ಸ್ಕ್ವಾಡ್ ಕೈಯಲ್ಲಿ. ನನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಿ ಕರ್ಕೊಂಡ್ ಬಿಟ್ಟಿದ್ದಾರೆ. ಡಿಬಾರ್ ಅದೆ. ಏನೋ ಹೇಳ್ದೆ? ಏನಿವಾಗ? ನಾನು ಡಿಬಾರ್ ಆದೆ.
ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀವುಗಳೇ. ನಿಮ್ಗಳಿಗೆ ಆಸೆ ಇದ್ರೆ ನೀವ್ ಈಡೇರಿಸ್ಕೊಳ್ಳಿ. ನಮ್ ತಲೆಗೆ ಯಾಕೆ ಹೇರ್ತೀರಾ? ನಾನ್ ಯಾವತ್ತಾದ್ರೂ ನೋಡಿ ಬೆಂಚ್ ಕಾರ್ ತಗೋ, BMW ತಗೋ ಅಂತ ಯಾವತ್ತಾದ್ರೂ ಕೇಳಿದಿನ? ಇಲ್ಲ ತಾನೆ? ಇಲ್ಲ ತಾನೆ? ನಾನು ಯಾವಾಗ್ಲೂ ನೀನು ಯುವರಾಜ ಆಗು ಅಂತ ಹೇಳ್ತಿದ್ದೆ. ನಾನೀಗ ಯಾವತ್ತಾರು ಮಹಾರಾಜ ಆಗು ಅನ್ನ? ಇಲ್ಲ ತಾನೆ? ಮಕ್ಕಳು ಹುಟ್ಟಿದ ತಕ್ಷಣ ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಇನ್ನು ಏನ ನಿಮ್ಗೆ ಇಷ್ಟ ಬಂದಂಗೆ. ನಾವ್ ಯಾವತ್ತಾದ್ರೂ ಹುಟ್ಟಿದ ತಕ್ಷಣ ನಮ್ಮಪ್ಪ ಶ್ರೀಮಂತ ಆಗಿರ್ಲಿ, ದೊಡ್ಡ ಆಫೀಸರ್ ಆಗಿರ್ಲಿ ಅನ್ಕೊಂಡ್ವಾ? ಇಲ್ವಲ್ಲ. ನಮಗ್ ಗೊತ್ತಿದ್ದೊಂದೇ, ಇವ್ರ ನಮ್ಮಪ್ಪ ಇವ್ರ ನಮ್ಮಮ್ಮ ಅಂತ. ಕನಸು ಕಟ್ಟಿದ್ದೆ ಅಂತ ಹೇಳ್ತಾರೆ ಇರ್ತೀಯಲ್ಲಪ್ಪ. ಏನ್ ಕನಸು ಕಟ್ಟಿದ್ದಪ್ಪ? ಏನ್ ಕಟ್ಟಿದ್ದೆ? ನೀನ್ ಕಟ್ಟಿದ್ ಎರಡೇ. ನಮ್ಮಮ್ಮನಿಗೊಂದ್ ತಾಳಿ, ನನಗೊಂದ್ ಮೂಗ್ದಾರ, ಅಷ್ಟೇ. ಅಷ್ಟೇನಾ? ಬೇಷ್ ಕಣೋ, ಬೇಷ್. ಅಷ್ಟೇ. ನಿನಗೆ ಗೊತ್ತಿರೋದಷ್ಟೇ. ನೀ ಚೆನ್ನಾಗಿ ಓದ್ಬೇಕು, ಓದಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗ್ ಗೊತ್ತು. ನನಗ್ ಮಾತ್ರ ಗೊತ್ತು. ಹೀಗೇನು ನಿನಗೆ ಓದಕ್ಕೆ ಇಷ್ಟ ಇಲ್ಲ, ಹೌದಲ್ವಾ? ಅದನ್ನ ಯಾವತ್ತೋ ಹೇಳ್ಬೋದಾಗಿತ್ತಲ್ಲೋ. ಯಾಕೆ ಇಷ್ಟು ದಿವಸ ಓದ್ತಾ ಇದೆ ಅಂತ ನಮ್ಮಿಬ್ಬರನ್ನ ನಂಬಿಸ್ದೆ? ನಂಬುದ್ವಲ್ಲೋ. ಈಗೇನು ನಿಮ್ಮಪ್ಪ ಅಂತ ಹೇಳ್ಬಾರ್ದು ಹೇಳಿದ್ದು? ಓದು ಅಂತ ತಾನೆ? ಅದೆಲ್ಲ ಅಪ್ಪ ಅಮ್ಮದಿರು ಮಕ್ಕಳಿಗೆ ಹೇಳ್ತಾರೆ. ನಿನಗೂ ಅದೇ ಹೇಳಿದ್ರು. ಓದಕ್ಕೆ ಕಷ್ಟ ನಿನಗೆ. ಅದೇ ಕಷ್ಟ. ಆ ಕಷ್ಟ ಏನು ಅಂತ ನನಗೂ ಗೊತ್ತು. ನೀನು ಗೊತ್ತಾ? ಆ ಕಷ್ಟ ನನಗೂ ಗೊತ್ತು. ಮನೆಗೇನೋ ದುಡ್ಡು ತಂದು ಹಾಕ್ಬಿಡೋದಲ್ಲ, ಓದದೆಂತ ಕಷ್ಟ ಅಂತ ನನಗೂ ಗೊತ್ತು. ಇವಾಗ ಏನ್ ಇವ್ರ ಆಸೆ ಇದೆಯಲ್ಲ ಇವ್ರದು. ಇವಾಗ ಹೇಳ್ತಾ ಇದ್ದೀನಿ ಕೇಳು. ನಾನು ಅವ್ರನ್ನ ಓದಿಸ್ತೀನಿ. ಓದಕ್ ತಾಕತ್ತೈತಾ ಕೇಳು ತಾಕತ್ತೈತಾ ಅಂತ. ನಾನು ಅವ್ರನ್ನ ಓದಿಸ್ತೀನಿ, ಕೇಳೋರ. ನಾನು ಓದ್ತೀನಿ. ಹೌದು ಗಿರಿಜಾ, ನಾನು ಓದ್ತೀನಿ.